ಮಾಡ್ತಾ ಇದ್ದಾರೆ. ಆ ಮಾದರಿಯಲ್ಲಿ ಇಲ್ಲೂ ಕೂಡ ನಮ್ಮ ಕಾವೇರಿ ಆರತಿಯನ್ನು ಮಾಡಲಿಕ್ಕೆ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಾನು ರೂಪಿಸ್ತಾ ಇದ್ದೇನೆ. ಸೊ ಅದಕ್ಕೆ ತುಂಗಾ ಆರತಿನೂ ನಾನು ಹಿಂದೆ ಮಂತ್ರಿಯಾಗಿದ್ದಾಗ ಹೋಗಿ ನೋಡಿ ಬಂದಿದ್ದೇನೆ. ಸೊ ನಮ್ಮ ಅಧಿಕಾರಿಗಳು, ನಮ್ಮ ಸ್ನೇಹಿತರುಗಳೆಲ್ಲ ಕೂಡ, ದಿನೇಶ್ ಅವರು ಕೂಡ ನನ್ನ ಹತ್ರ ಮಾತಾಡ್ತಾಯಿದ್ರು. ಸೊ ನಾನು ಮಧ್ಯ ಒಂದು ನೋಡಿದ್ದೆ ಕೆಲವು ಕಡೆ ಹೋಗಿ. ಸೊ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರ ನೇತೃತ್ವದಲ್ಲಿ ಮೈಸೂರಿನ ಶಾಸಕರು ಕೂಡ ಒಳಗೊಂಡು ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟಂಥ ಅವ್ರನ್ನೂ ಕೂಡ ನಾನು ಒಂದು ತಂಡ ಕೂಡ ಕಳಿಸಿ ನಮ್ಮ ಕಾವೇರಿ ನಮ್ಮ ಕೊಡಗಿನ ಶಾಸಕರುಗಳನ್ನ ಕೂಡ ಜೊತೆ ಮಾಡಿ ಇವ್ರನ್ನೆಲ್ಲ ಒಂದು ಟೀಮು, ಒಂದು 25-30 ಜನ ಟೀಮನ್ನು ಕಳಿಸಿ ಅಲ್ಲೋಗಿ ನೋಡಿ ಒಂದು ತಿಂಗಳ ಒಳಗಡೆ ಅವ್ರು ನನಗೆ ಒಂದು ವರದಿಯನ್ನು ಯಾವ ರೀತಿ ಮಾಡಬೇಕು ಅಂಥೇಳಿ ಅಲ್ಲಿ ಒಂದು ತಂಡನ ಕೂಡ ಕರ್ಕೊಂಡು ಬಂದು ಅವರು ಇಲ್ಲಿ ಯಾವ ಜಾಗದಲ್ಲಿ ಮಾಡಿದ್ರೆ ಸರೋಗ್ತದೆ ಅಂಥೇಳಿ ಅದನ್ನು ಕಾವೇರಿ ಆರತಿಯನ್ನು ಮಾಡಲಿಕ್ಕೆ ಒಂದು ಹೊಸ ಯೋಜನೆ ಕಾರ್ಯಕ್ರಮವನ್ನು ರೂಪಿಸ್ತದೆ. ಸೊ ಧಾರ್ಮಿಕ ದತ್ತಿ ಇಲಾಖೆ ಮತ್ತು ನಮ್ಮ ಕಾವೇರಿ ಜನಾನಯದ ಏನು ನಮ್ಮ ಇಲಾಖೆ ಇದೆ, ನೀರಾವರಿ ಇಲಾಖೆ, ಇಬ್ಬರು ಸೇರಿಕೊಂಡು ಆ ಕಾರ್ಯಕ್ರಮನ ಮಾಡೋಂಥ ಒಂದು ವಿಶೇಷವಾಗಿ ನಮ್ಮ ಧಾರ್ಮಿಕವಾಗಿ ಮತ್ತು ನಮ್ಮ ಟೂರಿಸಮ್ಗೆ ಭಾಳ ಅಟ್ರಾಕ್ಟ್ ಆಗೋ ರೀತಿಯಲ್ಲಿ ಅದನ್ನು ರೂಪಿಸೋಂಥ ಒಂದು ತೀರ್ಮಾನವನ್ನು ಇವತ್ತು ನಾವು ಮಾಡಿದ್ದೇವೆ. ಇದಲ್ಲದೆ ಕಾವೇರಿ ಬೃಂದಾವನ ಮ್ಯೂಸಿಕಲ್ ಏನು ಒಂದು ಪಾರ್ಕ್ ಇದೆ, ಆ ಪಾರ್ಕಿಗೆ ಹೊಸ ರೂಪ ಕೊಡಲಿಕ್ಕೆ ಈಗಾಗಲೇ ನಾವು ಎಲ್ಲ ಟೆಕ್ನಿಕಲ್ಲು ಮತ್ತು ನಮ್ಮೆಲ್ಲ ರಿಪೋರ್ಟ್ಸ್ ಎಲ್ಲ ಕೂಡ ನಮ್ಗೆ ಬಂದಿದೆ. ನಮ್ಮ ಸರ್ಕಾರದ ಮಟ್ಟದಲ್ಲಿ ಎಲ್ಲ ಅಧಿಕಾರಿಗಳು ಎನ್ವೈರನ್ಮೆಂಟ್ ಕ್ಲಿಯರೆನ್ಸಸ್ಸು ಅವೆಲ್ಲ ಕೂಡ ಒಂದು ಮಟ್ಟಕ್ಕೆ ಬಂದಿದೆ. ಸದ್ಯದಲ್ಲೇ ಇವತ್ತು ನಾಳೆನೋ ಅದು ಕ್ಯಾಬಿನೆಟ್ ಕೂಡ ಹೋಗ್ತಾ ಇದೆ. ಅದಾದ ತಕ್ಷಣ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್ನಲ್ಲಿ ಅದನ್ನು ನಾವು ಟೆಂಡರನ್ನು ನಾವು ಕರಿತೇವೆ. ಅದು ಕರೆದು ಸುಮಾರು ನನಗೆ ಡೈರೆಕ್ಟ್ ಪ್ಲಸ್ ಇಂಡೈರೆಕ್ಟ್ ಕನಿಷ್ಠ 8,000 to 10,000 ಜನರಿಗೆ, ಈ ಭಾಗದ ಜನರಿಗೆ ಉದ್ಯೋಗವನ್ನು ಒದಗಿಸ್ಕೊಡ್ಲಿಕ್ಕೆ ಕಾರ್ಯಕ್ರಮವನ್ನು ಈಗಾಗಲೇ ನಾವು ರೂಪಿಸ್ತಾ ಇದ್ದೇವೆ. ಭಾಳ ದಿನದ ಅದು ಕನಸು. ಹಿಂದೆ ಕೂಡ ಬಜೆಟ್ನಲ್ಲಿ ಅದನ್ನು ನಾವು ಸೇರಿಸಿದ್ದು, ಅದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಸೊ ಅದಕ್ಕೆ ಅವರೇ ಒಂದು ಡಿಸೈನ್ ಮಾಡೆಲೆಲ್ಲ ಮಾಡಿ ನಮಗೆ ತೋರಿಸಿದ್ದಾರೆ. ಆದರೂ ನಾವು ಇನ್ನು ಬೇರೆ ಬೇರೆ ನಮ್ಮ ಸ್ಟೇಕ್ ಹೋಲ್ಡರ್ಸ್ಗೆ ಕರೆದು ಅದಕ್ಕೆ ನಾವು ಟೆಂಡರ್ ಕರೆಯುವಂಥ ವ್ಯವಸ್ಥೆಯನ್ನು ಸದ್ಯದಲ್ಲೇ ನಾನು ಮಾಡ್ತೇನೆ. ಕಾವೇರಿ ಬೃಂದಾವನ ಅಮ್ಯೂಸ್ಮೆಂಟ್ ಪಾರ್ಕ್, ಈಗೇನು ಬೃಂದಾವನ್ ಗಾರ್ಡನ್ ಇದೆ, ಬೃಂದಾವನ್ ಉದ್ಯಾನವನ ಇದೆ, ಅದನ್ನು ಇನ್ಯಾವ ರೀತಿ ಅಪ್ಗ್ರೇಡ್ ಮಾಡಲಿಕ್ಕೆ ಸಾಧ್ಯ, ಆ ನಮ್ಮ ಹೆಸರು, ನಮ್ಮ ನದಿ ಎರಡು ಕೂಡ ಅದು ಇರ್ತದೆ. ನಮ್ಮ ಬ್ರ್ಯಾಂಡ್ ಯಾಕೆ ನಾವು ಬೇರೆಯವ್ರು ಕೊಡಬೇಕು? ನಮ್ಮ ಬ್ರ್ಯಾಂಡ್ ನಮ್ಮ ಹತ್ರನೇ ಇರ್ತದೆ, ನಿಮ್ಮ ಬ್ರ್ಯಾಂಡ್ ನಿಮ್ಮ ಹತ್ರನೇ ಇರ್ತದೆ. ಅದು ಏನು ಮಾಡಲ್ ಬರ್ತದೆ, ಏನು ಹೇಳ್ತದೆ, ನಾವೇನು ಪ್ಲಾನ್ ಮಾಡಿದ್ದೀವಿ ಅಂತೆಲ್ಲ ಮುಂದಕ್ಕೆ ನಿಮಗೆಲ್ಲ ಗೊತ್ತೇ ಆಗ್ತದೆ. ನೋಡೋಣ, ಅದನ್ನೆಲ್ಲ ನಿಮಗೆ ಪ್ಲಾನಲ್ಲಿ ಮುಂದಕ್ಕೆ ನಿಮಗೆ ಗೊತ್ತಾಗ್ತದೆ. ಅದನ್ನು ಪ್ಲಾನಲ್ಲಿ ಅಪ್ಗ್ರೇಡೇಷನ್ ಅಂತ ಹೇಳ್ತಾ ಇದೀವಿ ನಾವು. ಕೆಲವು ಜಾಗ ಎಲ್ಲಿ ಅವಶ್ಯಕತೆ ಇದೆ, ಈಗಿರೋಂಥ ಜಾಗ ಕೂಡ ಇದೆ. ಇದಲ್ಲದೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಆ ಜಾಗನ ಕೂಡ ನಾವು ಕೆಲವು ತಗೊಳ್ಳೇಬೇಕಾಗ್ತದೆ. ವಿಧಿ ಇಲ್ಲದೆ ಈಗ ಪಾರ್ಕಿಂಗ್ ಭಾಳ ಜಾಗ ಬೇಕಾಗ್ತದೆ. ಕನಿಷ್ಠ ಒಂದು 10,000 ಜನರು ಕೂಡ ಇಲ್ಲಿ ಬರೋಂಥ ಎಲ್ಲ ಒಂದು ಟೂರಿಸ್ಟ್ ಬರೋಂಥ ಎಲ್ಲ ಒಂದು ನಿರೀಕ್ಷಣೆ ನಮ್ಮ ವರದಿ ಇದೆ. ಹೈಯೆಸ್ಟ್ ಫುಟ್ಫಾಲ್ಸು ಬರ್ತದೆ. ವೆಹಿಕಲ್ ಪಾರ್ಕಿಂಗು ಭಾಳ ಅವಶ್ಯಕತೆ ಇದೆ. ಹೋಟೆಲ್ಸು ಬರ್ತದೆ. ಬೇರೆ ಬೇರೆ ಎಲ್ಲ ಅವರು ಏನೇನು ಬೇಕು. ಯಾಕೆಂದರೆ ಇಲ್ಲಿಗೆ ಬಂದ ಮೇಲೆ
ಅಟ್ಲೀಸ್ಟ್ ಒಂದು ದಿನ 2 ದಿನ ಫುಲ್ಲು ಇಲ್ಲಿ ಇದ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆನ ನಾವು ಫೆಸಿಲಿಟಿ ಮಾಡಬೇಕಾಗ್ತದೆ. ಇದೊಂದು ಒಳ್ಳೆ ಕಾರಿಡಾರ್. ಇದು ಬೆಂಗಳೂರಿಗೆ 1.5 ಗಂಟೆಯಿಂದ ಇಲ್ಲಿಗೆ ಬರ್ಬೋದು. ಸೊ ಬಂದು ಹೋಗ್ಬೋದು. ಇಲ್ಲಿಗೆ ಬಂದು ಹೋದವರು ರಂಗನತಿಟ್ಟು, ಸೋಮನಾಥಪುರ, ಕೂರ್ಗು, ಊಟಿ, ಮೈಸೂರು ಇವೆಲ್ಲ ಕೂಡ, ಆಮೇಲೆ ಕಬಿನಿ, ಬೇರೆ ಬೇರೆ ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ಸರ್ ಸದ್ಯಕ್ಕೆ ಈಗ ಅವಲಂಬಿತರಿಗೆ ಯಾವ ಥರ ಸರ್? ಯಾಕಂದ್ರೆ ಅವ್ರಿಗೊಂದು ಆದಾಗ ಈ ಥರ ದೊಡ್ಡ ದೊಡ್ಡ ಓಟು ನೋಡ್ರಿ, ಅವಲಂಬಿತರಿಗೆ ಏನಾಗ್ತದೆ? ಅವೆಲ್ಲ ಯಾರು ಗಾಬರಿ ಮಾಡ್ಕೋಬೇಕಂತೇನಿಲ್ಲ. ಅವ್ರವ್ರ ವೃತ್ತಿ ಅವ್ರವ್ರು ಬೆಳೆಸ್ಕೊಂಡು ಹೋಗಲಿ. ಇದನ್ನು ನಾನು ಯಾರೋ ಒಂದು 8 ಜನ ಇಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಅನ್ನೋರಿಗೋಸ್ಕರ ನಾವು ಲಾರ್ಜರ್ ಪ್ರಾಸ್ಪೆಕ್ಟ್ಸ್ ನೋಡ್ಬೇಕು. ನಾವು ಲಾರ್ಜರ್ ಪ್ರಾಸ್ಪೆಕ್ಟು ಟೀಕೆ ಮಾಡೋರು, ಟಿಪ್ಪಣಿ ಮಾಡೋರು, ಹೂನಾರ ಹಾಕೋರು, ಕಲ್ಲು ಹೊಡೆಯೋರು ಎಲ್ಲ ಇದ್ದೇ ಇರ್ತಾರೆ ರಾಜಕಾರಣದಲ್ಲಿ. ಅದಕ್ಕೆಲ್ಲ ನಾವು ಲಾರ್ಜರ್ ಇಂಟ್ರೆಸ್ಟ್. ಹಿಂದೆ ಗುಂಡ್ರಾಯರಿದ್ದಾಗ ಫೌಂಟೇನ್ ಮಾಡಿದ್ರು. ಈಗ ರೇಟೆಸ್ಟ್ ಇದ್ದಾಗ ಸಂದರ್ಭದಲ್ಲಿ ಸ್ವಲ್ಪ ಅಪ್ಗ್ರೇಡೇಷನ್ ಮೊನ್ನೆ ಸ್ವಲ್ಪ ಆಯಿತು. ಈಗಿನ್ನ ಹೈ ಲೆವೆಲ್ ಹೋಗ್ಬೋದು. ನಾವು ಅನೇಕ ವಿದೇಶಗಳೆಲ್ಲ ನಾವು ನೋಡಿದ್ದೀವಿ. ನಾವು ಯಾವ ರೀತಿ ಫೌಂಟೇನ್ ಇರ್ತದೆ, ಯಾವ ರೀತಿ ಮ್ಯೂಸಿಕಲ್ ಫೌಂಟೇನ್ ಇರ್ತದೆ, ನಾವೆಲ್ಲ ಬೇರೆಲ್ಲ ನೋಡಿದ್ದೀವಿ. ಅದಕ್ಕೆಲ್ಲ ನಾವು ಇನ್ನೂ ಈಗ ಲೇಟೆಸ್ಟ್ ಮಾಡರ್ನ್ ಟೆಕ್ನಾಲಜಿ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿದೆ. ನೀನು ನಡೀತಿದ್ದಂಗೆ ನಿನ್ಗೇನು ಬೇಕು ಅಂತ ಅದು ಹೇಳ್ತದೆ. ಏನೇನು ನೋಡಬೇಕು ಅಂತ ಹೇಳ್ತಾರೆ. ಆ ರೀತಿ ಎಲ್ಲ ವ್ಯವಸ್ಥೆ ಬಂದ್ಬಿಟ್ಟಿದೆ. ಯಾರನ್ನೂ ಒಕ್ಲೆಬ್ರಿಸಂಥ ಸಂದರ್ಭನೂ ಇಲ್ಲ, ಅವಶ್ಯಕತೆಯೂ ಇಲ್ಲ. ಬಟ್ ಟ್ರಾಫಿಕ್ ಸಂಬಂಧಪಟ್ಟಂಗೆ ಜನಕ್ಕೆ ಅನುಕೂಲ ಆಗೋಂಥದ್ದೇ ಏನು ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆ ಮಾಡ್ತೀವಿ. ನಮ್ಗೆ ಯಾರು ಇರೋಂಥ ಜಮೀನೇ ಸಾಕು. ಕೆಲವು ಕಡೆ ಅನಿವಾರ್ಯತೆಯಿಂದ ಮಧ್ಯ ಆಧಾರ ಜಮೀನುಗಳು ತಗಲಾಕೊಂಡಿತ್ತು ಅಂದರೆ ಕೆಲವು ಸೆಕ್ಯೂರಿಟಿ ಮೆಷರ್ಸ್ ದೃಷ್ಟಿಯಿಂದ ಅವ್ರು ಏನು ನನಗೆ ಟೆಕ್ನಿಕಲ್ ಟೀಮ್ ಏನು ನನಗೆ ರಿಪೋರ್ಟ್ ಕೊಡ್ತದೆ ಅದರ ಮೇಲೆ ನಾವು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅವನು ಯಾವ ಎಷ್ಟು ಬಂಡವಾಳ ಆಗ್ತಾನಂತ ಯಾರು ಗೊತ್ತು. ಈಗ ನಾನು ಬರಬೇಕಾದ್ರೆ ಇನೋವಾ ಕಾರಲ್ಲಿ ಬಂದಿದ್ದೀನಿ. ಉದಯ ಬರಬೇಕಾದ್ರೆ ಬೆನ್ಸ್ ಕಾರಲ್ಲಿ ಬರ್ತಾನೆ. ನಮ್ಮ ಇವ್ರು ಬರ್ಬೇಕಾದ್ರೆ ಯಾವುದೋ ಅಡಕಲು ಗಾಡೀಲಿ ಅವರು ಬರ್ತಾರೆ, ನಮ್ಮ ರೈತ ಸಂಘದವರು. ಸೊ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಬರೋರು ಅಷ್ಟೇ. ಕೆಲವರು ಗಾಡೀಲಿ ಬರ್ತಾರೆ, ಕೆಲವರು ಕುದುರೆ ಮೇಲೆ ಬರ್ತಾರೆ.